ಗೊತ್ತುಂಟು ಅವರು ನಿಲ್ಲು. ಈಗ ನಿನ್ನ ವಿಷಯ ಇಷ್ಟೇವಾ? ನನ್ನ ವಿಷಯ ಹೊಸತು ವಿಷಯ. ಹೌದೌದು. ಇದು ಒಬ್ಬನೇ ಹೇಳಿ ಮುಗಿಸಿದ್ರೆ ಮತ್ತೆ ಅವರಿಗೆ ಕೆಲಸ. ನೀನು ಎಷ್ಟು ವರ್ಷ ಆಯ್ತು ಹೀಗೆ ಮಾತಾಡಿ? ಹೊಸ ವಿಷಯ ಉಂಟು ಅಂತ ಹೇಳಿದೆ, ವಿಷಯ ಇನ್ನೂ ಬರಲಿಲ್ಲ, ಅದು ಇನ್ನೊಬ್ರು ಹೇಳ್ತಾರಂತೆ. ನಿನ್ನ ಆಯುಷ್ಯ ಪೂರ್ತಿ ಇದನ್ನೇ ಮಾಡಿದ್ದ ನೀನು. ನಿಮಗೆ ಗೊತ್ತುಂಟಾ ಒಂದು ವಿಷಯ ಉಂಟು, ಎಂತದ್ದು ಅವನಲ್ಲಿ ಕೇಳಿ. ಆದ್ರೆ ಇಷ್ಟು ವರ್ಷ ಆದ್ರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನನ್ನಿಂದ ಆಗ್ಲಿಲ್ಲ. ಅದೊಂದು ಸಮಸ್ಯೆ ನನಗೆ. ನೀನು ಎಷ್ಟು ಹೊತ್ತಿಗೆ ಏನು ಮಾತಾಡ್ತಿ, ಏನು ಮಾಡ್ತಿ, ಎಲ್ಲಿಗೆ ಹೋಗ್ತಿ, ಹೇಗೆ ಇರ್ತಿ ಗೊತ್ತೇ ಆಗುದಿಲ್ಲ. ಇಲ್ಲ, ಮನುಷ್ಯರು ಯೋಚನೆ ಮಾಡುವುದನ್ನು ನೀನು ಮಾಡುವುದೇ ಇಲ್ಲ. ಮತ್ತೆ ನಿನ್ನದು ಬೇರೆ. ಅದು ಯಾವತ್ತೂ ಒಂದಾಗಿ ನಾವು ಹೋಗುವವರು. ಇವತ್ತು ನಾ ಬಂದ್ರು ಸ್ವಲ್ಪ ತಡ ಆಗಿ ನೀವೆಲ್ಲ ಬಂದಿದ್ದೀರಿ. ಮಾತ್ರ ಅಲ್ಲ, ನಿಮ್ಮ ಮುಖವನ್ನು ನಾ ಗಮನಿಸಿದ್ರೆ ಸರಿ ನನ್ನ ಮುಖ ನೋಡುವುದಿಲ್ಲ, ನೀವು ನಿಮ್ಮ ಮುಖವನ್ನು ನೋಡ್ತಾ ಇದ್ದೀರಿ. ಏನೋ ಒಂದು ಮನದ ಮೂಲೆಯಲ್ಲಿ ಒಂದು ಮುಗುಳ್ ನಗೆ, ಏನೋ ಒಂದು ಸ್ವಲ್ಪ ನನ್ನನ್ನು ಅಣಕಿಸಿದ ಹಾಗುಂಟು. ಆದ್ರೆ ನಿಮ್ಮ ಈ ಮುಗುಳ್ ನಗೆಗೆ ಏನು ಕಾರಣ ಅಂತ ನನಗೆ ಅರ್ಥ ಆಗ್ಲಿಲ್ಲ. ನನ್ನಲ್ಲಿ ಹೇಳಬಾರ್ದ? ಹೇಳಿ. ನೀನು ಕೇಳ್ಪೊಸ ತಂದು ಸುದ್ದಿಗಳನ್ನು, ಕೇಳ್ಪೊಸ ತಂದು ಸುದ್ದಿಗಳನ್ನು. ಓ ಕೇಳ್ಪೊಸತೊಂದು ಸುದ್ದಿಗಳನ್ನು. ತಂದೆ ವಿಲ್ಲಿಗದನು ಸುದ್ದಿಗಳನ್ನು, ತಂದೆ ವಿಲ್ಲಿಗದನು ಮನಸ್ಸಿಗೆ ಬಂದರೆ ಗ್ರಹಿಸದನು. ನಂದಜಾತ ನೀನು ಕೇಳ್ಪೊಸತೊಂದು ಸುದ್ದಿಗಳನ್ನು, ಕೇಳ್ಪೊಸತೊಂದು ಸುದ್ದಿಗಳನ್ನು. ಓ ನಂದಜಾತ. ನಾನು ನಂದಜಾತ. ಹೌದಪ್ಪ, ಲೋಕಕ್ಕೆ ಗೊತ್ತಿದ್ದ ವಿಚಾರ. ನನಗೆ ಅದೆಲ್ಲ ಸಂದೇಹ. ಈಗ ನಿಮ್ಮ ಒಳಗೆ ನೀವೇ ಮಾತಾಡ್ತಾ ಇದ್ದೀರಿ, ಗುಸು ಗುಸು ನನ್ನನ್ನು ನೋಡಿ ನಗ್ತಾ ಇದ್ದೀರಿ. ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಏನು ಅಪಹಾಸ್ಯ ಮಾಡ್ತೀರ ನನ್ನ? ಮತ್ತೆ ನಾನು ನಿನಗೆ ತಂದೆ. ನನಗೆ ನೀನು ತಂದೆಯ? ಏನ ತಲೆಗೆ ಕೈ ಹಾಕಿ ಮಾತಾಡ್ತಿ? ತಲೆ ಕೈ ಮಾತಾಡುವುದರಲ್ಲಿ ಅರ್ಥಪೂರ್ಣವಾಗಿರ್ಬೇಕದು. ಹೌದಾ? ಹೌದು. ಎಂತದ್ದು ನಿನಗಾದ್ರೆ ಅರ್ಥ ಗೊತ್ತುಂಟು ಹಾಗೆ ಹೇಳಿದ್ರೆ? ಏನು ನೀನು ನನಗೆ ತಂದೆ? ಆಗಲ್ಲ, ಮತ್ತೆ ಮುಂದೆ ವಿಷಯ ಉಂಟಾ? ಹೌದೌದು. ನೋಡುವ. ನಾ ಹೊಸತೊಂದು ವಾರ್ತೆಯನ್ನು ತಂದೆ. ನಿನಗೆ ವ್ಯಾಕರಣ ಕಲಿಸಿದ ಗುರು ಯಾರ ನಿನಗೆ? ಅದು ನನಗೆ ಗೊತ್ತಿಲ್ಲ. ಒಂದು ಶಬ್ದ ಪ್ರಯೋಗ ಮಾಡುವ, ಒಂದು ವಾಕ್ಯ ರಚನೆ ಮಾಡುವುದು ಹೇಗೆ ಅಂತ ಗೊತ್ತುಂಟ ನಿನಗೆ? ಗೊತ್ತಿಲ್ಲ. ಇದು ವಿಷಯ ಮತ್ತೆ ಅದರ ಪೂರ್ವಾರ್ಧದ ಶಬ್ದ ಮೊದಲು ಪ್ರಯೋಗ ಮಾಡುವುದಾ? ಅದು ತಿರುಗಿತು. ಅದನ್ನು ಹೀಗೆ ಹೇಳ್ಬೋದಲ್ಲ, ಹೊಸತೊಂದು ವಿಷಯವನ್ನು ನಾನು ನಿನಗೆ ತಂದೆ. ನಾನು ನಿನಗೆ ತಂದೆ ಹೊಸತೊಂದು ವಿಷಯ. ನೀನು ಯಾವ ವರ್ಗಕ್ಕೆ ಸೇರಿದವ? ನಾನು ಗೋಪಾಲಕ್ಕೆ. ಮತ್ತೆ ಆಚೆ ಈಚೆ ಆಗುದೇನದು? ಅದು ನನಗೆ ಗೊತ್ತಿಲ್ಲ. ವಾಕ್ಯ ರಚನೆ ಹಾಗೆ ಮಾಡಬೇಕು. ಆಯ್ತು ಕೃಷ್ಣ. ಕೃಷ್ಣ, ಏನು ನಾವು ತಂದ ವಿಷಯ ಏನುಂಟು ಅಂತ ನಿನಗೆ ಮನೆ ಕರಿವಾದರೆ ಅದನ್ನು ನೀನು ಗ್ರಹಿಸು. ಇಲ್ಲಪ್ಪ, ಇವನ ತಲೆಗೆ 48 ಕೊಡ ತಣ್ಣೀರು ಹಾಕಬೇಕು. ವಿಷಯ ಉಂಟು ಅಂತ ಹೇಳಿದ, ಅದು ಏನು ಅಂತ ನೀನೇ ಗ್ರಹಿಸು. ನಾನೇ ಗ್ರಹಿಸುದಿದ್ರೆ ಈಗ ನಿನ್ನಲ್ಲಿ ಪ್ರಶ್ನೆ ಮಾಡಬೇಕಾದ ಅವಶ್ಯಕತೆ ಉಂಟಾ? ನೀನೇ ಹೇಳಿದ್ಯಲ್ಲ, ಏನು ನನಗೆ ಎಲ್ಲಿ ಏನಾಗ್ತದೆ, ಎಲ್ಲಿ ಯಾವುದಾಗ್ತದೆ, ಇಲ್ಲಿ ಯಾರು ಬರ್ತಾರೆ, ಇಲ್ಲಿಂದ ಯಾರು ಹೋಗ್ತಾರೆ ಎಲ್ಲ ಗೊತ್ತಾಗ್ತದೆ ಅಂತ. ಈ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಏನೇ ನಡೆದರೂ ಅದನ್ನು ನಿಂತಲ್ಲಿಂದಲೇ ತಿಳಿಯುವಂತಹ ಶಕ್ತಿ ನನಗುಂಟು. ಆದ್ರೆ ನಾನು ಸೋತದ್ದು ಎಲ್ಲಿ ಗೊತ್ತುಂಟಾ? ಇದನ್ನೆಲ್ಲವನ್ನು ತಿಳಿಯುವ ಶಕ್ತಿ ನನಗುಂಟು. ಆದ್ರೆ ಇಷ್ಟು ವರ್ಷ ಆದ್ರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನನ್ನಿಂದ ಆಗ್ಲಿಲ್ಲ. ಅದೊಂದು ಸಮಸ್ಯೆ ನನಗೆ. ನೀನು ಎಷ್ಟು ಹೊತ್ತಿಗೆ ಏನು ಮಾತಾಡ್ತಿ, ಏನು ಮಾಡ್ತಿ, ಎಲ್ಲಿಗೆ ಹೋಗ್ತಿ, ಹೇಗೆ ಇರ್ತಿ ಗೊತ್ತೇ ಆಗುದಿಲ್ಲ. ಈಗ ನಾನು ಯೋಚಿಸಿದ್ದೆ ನೀನು ಯೋಚನೆ ಮಾಡಿದ್ದನ್ನು ನನಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ? ಇಲ್ಲ, ಮನುಷ್ಯರು ಯೋಚನೆ ಮಾಡುವುದನ್ನು ನೀನು ಮಾಡುವುದೇ ಇಲ್ಲ. ಮತ್ತೆ ನಿನ್ನದು ಬೇರೆ. ಅದು
ಅದಕ್ಕಿಂತ ಮೇಲೆ ಇರ್ತದೆ ಅಂತ. ಹಾಗೆ ಹಾಗೆ ಈಗ ಇವರೆಲ್ಲ ಆಲೋಚನೆ ಮಾಡಿದಾಗ ನೀನು ಆಲೋಚನೆ ಮಾಡುವುದಲ್ಲ, ವ್ಯತ್ಯಾಸ ಇಲ್ವಾ? ವ್ಯತ್ಯಾಸ ಒಂದು ವಯಸ್ಸಿನ ವರಿಷ್ಠತೆ ಆದ್ರೆ ಇಲ್ವಾ? ಉಂಟು ಉಂಟು ಉಂಟು. ಲೋಕಾನುಭವ ಅಂತ ಇಲ್ವಾ? ಉಂಟು. ಹಾಗಿದ್ರೆ ಈ ಮಕ್ಕಳು ಆಲೋಚನೆ ಮಾಡಿದಾಗ ನೀನು ಆಲೋಚನೆ ಮಾಡ್ಲಿಕ್ಕೆ ಆಗ್ತದಾ? ಅದಾಗುದಿಲ್ಲ. ಅದೇ ಹೇಳಿದ್ದು. ಈಗ ನಿನ್ನಿಂದ ನಾನು ಸಣ್ಣವಾಗುದಾ? ಹೌದು. ನನಗೆ ಆಲೋಚನೆ ಮಾಡ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ಹಾಗಿದ್ರೆ ನೀನು ತಲೆಯಲ್ಲಿ ಏನು ಆಲೋಚನೆ ಮಾಡಿದ್ದಿ ಅಂತ ಯಾರಿಗೆ ಗೊತ್ತು? ಹೀಗಾದ್ರೆ ನಮ್ಮ ಆಲೋಚನೆ ಹಾ. ನನಗೊಬ್ಬನಿಗೆ ಮಾತ್ರ ಅಲ್ಲ ಗೊತ್ತಿಲ್ಲ. ಹೊಸತೊಂದು ವಿಚಾರ ಅಂತ ಹೇಳಿದ್ದೀನಿ. ಹೌದಾ? ಈಗ ಹೊಸತೊಂದು ವಿಚಾರ ನನ್ನ ಮನದಲ್ಲಿ ನಾನು ಗ್ರಹಿಸುವುದಕ್ಕಿಂತ ಈಗ ನಿಮ್ಮೊಳಗೆ ನೀವು ಚರ್ಚಿಸುವುದು ಹೌದು ತಾನೆ? ಹಾಗಿದ್ರೆ ಅದು ನನ್ನಲ್ಲಿ ಹೇಳುವುದಕ್ಕಾಗಿ ಅಲ್ವಾ ಆ ವಿಷಯ ನೀವು ಮಂಡಿಸುವುದಕ್ಕೆ ತೊಡಗಿದ್ದು? ಹಾಗಿದ್ರೆ ನೇರವಾಗಿ ವಿಚಾರವನ್ನು ಪ್ರಸ್ತಾಪಿಸಿ. ಅವರಿಗೂ ಗೊತ್ತುಂಟು, ಅವರು ಹೇಳಿಲ್ಲ. ಈಗ ನಿನ್ನ ವಿಷಯ ಇಷ್ಟೇ, ನನ್ನ ವಿಷಯ ಹೊಸತು ವಿಷಯ. ಹೌದೌದು. ಇದು ಒಬ್ಬನೇ ಹೇಳಿ ಮುಗಿಸಿದ್ರೆ ಮತ್ತೆ ಅವರಿಗೆ ಕೆಲಸ. ನೀನು ಎಷ್ಟು ವರ್ಷ ಆಯ್ತು ಹೀಗೆ ಮಾತಾಡಿ? ಹೊಸ ವಿಷಯ ಉಂಟು ಅಂತ ಹೇಳಿದೆ, ವಿಷಯ ಇನ್ನೂ ಬರಲಿಲ್ಲ, ಅದು ಇನ್ನೊಬ್ರು ಹೇಳ್ತಾರಂತೆ. ನಿನ್ನ ಆಯುಷ್ಯ ಪೂರ್ತಿ ಇದನ್ನೇ ಮಾಡಿದ್ದ ನೀನು. ನಿಮಗೆ ಗೊತ್ತುಂಟಾ? ಒಂದು ವಿಷಯ ಉಂಟು. ಎಂತದ್ದು? ಅವನಲ್ಲಿ ಕೇಳಿ. ನಿನ್ನಲ್ಲಿ ಇಲ್ಲ ಅದು ಅಲ್ವಾ? ನನಗೂ ಗೊತ್ತುಂಟು. ಗೊತ್ತುಂಟು, ಹೇಳಲಿಕ್ಕಿಲ್ಲ. ಅವರಿಗೂ ಗೊತ್ತುಂಟು. ನೀನು ಹೇಳಿದ್ರೆ ಮತ್ತೆ ಅವರು ಹೇಳುವುದು ಏನಲ್ಲ ಅಲ್ವಾ? ನೋಡ, ನೀವು ಹೇಳ್ತೀರಾ? ಯಾರಾದ್ರೆ ನಾರಿ ಜಾತಿಯೊಳಗೆ ನಾರಿ ಜಾತಿಯೊಳಗೆ ರಾಧೆಯು ಭೂರಿ ಚೆಲುವೆ ಧರೆಗೆ, ರಾಧೆಯು ಭೂರಿ ಚೆಲುವೆ ಧರೆಗೆ. ಸೇರಿಕೊಂಡಳೆ ನಗೆ ಎಂಬ ಹಂಕಾರ ಬೇಡ ನಿನಗೆ, ಸೇರಿಕೊಂಡಳೆ ನಗೆ ಎಂಬ ಹಂಕಾರ ಬೇಡ ನಿನಗೆ, ನಿನಗೆ. ನಾರಿ ಜಾತಿಯೊಳಗೆ ರಾಧೆಯು ಭೂರಿ ಚೆಲುವೆ ಧರೆಗೆ, ಯಾರಾದ್ರೂ ಆದೀತು. ವಿಷಯ ಏನು ಅಂತ ನನಗೆ ಅರ್ಥ ಆದ್ರೆ ಆಯ್ತು. ನಾನು ಹೇಳ್ತೇನೆ, ಅವರು ಹೇಳಿದ ಮೇಲೆ ಅದನ್ನು ನಾನೇ ಮುಂದುವರಿಸಬೇಕು. ಅದು ನಿನಗೆ ಹಕ್ಕಿರುವುದು. ಹಾಗಲ್ಲ, ಅವರದ್ದನ್ನು ಮುಂದುವರಿಸಲಿಕ್ಕೆ ನೀನು ಬಿಟ್ಟರೆ ಬೇರೆ ಯಾರಿಂದ ಸಾಧ್ಯ ಉಂಟು? ಕೃಷ್ಣಯ್ಯ, ಒಂದು ವಿಷಯ ಉಂಟು. ಏನು? ನಿನಗೆ ಅಹಂಕಾರ ಉಂಟು. ನಿನಗೆ ತುಂಬಾ ಅಹಂಕಾರ ಉಂಟು. ನೀನು ಒಬ್ಬನೇ ಅಧಿಕ ಪ್ರಸಂಗಿ ಅಂತ ಭಾವಿಸಿದ್ದು. ನೋಡುವಾಗ ನಿನ್ನ ಅಪ್ಪನೂ ಹಾಗೆ, ಉಳಿದವರು ಹಾಗೆ ಮಹಾಧಿಕ ಪ್ರಸಂಗಿಗಳು ನೀವು. ಇಲ್ಲದ್ರೆ ಇದೊಂದು ವಿಚಾರವ, ಅದು ನನ್ನ ಜೊತೆಗೆ ಇದ್ದುಕೊಂಡು ಇಷ್ಟು ಕಾಲ ನನ್ನ ಒಡನಾಡಿಗಳಾಗಿದ್ದುಕೊಂಡು ಇವತ್ತು ನನ್ನನ್ನು ಬಳಿಗೆ ಕರೆದು ಹೊಸ ವಿಚಾರ ಉಂಟು, ನಿನಗೆ ಅಹಂಕಾರ ಉಂಟು. ಇಷ್ಟು ವರ್ಷ ನಿನ್ನ ಜೊತೆ ಇರ್ಲಿಲ್ವಾ? ಹೌದು. ಅದಕ್ಕೆ ಹೇಳಿದ್ದು ನಿನಗೆ ಬಹಳ ಅಹಂಕಾರ ಉಂಟು ಅಂತ. ಇಷ್ಟು ವರ್ಷ ನೀವು ಗಮನಿಸಲಿಲ್ವಾ? ಗಮನಿಸಿದೆ. ಇವತ್ತು ಗೊತ್ತಾದ ಅವಕಾಶ ಇವತ್ತು ಸಿಕ್ಕಿದ್ದು. ಆಯ್ತು, ನೀವು ಗಮನಿಸಿದಂತ ಅಹಂಕಾರ ಏನದು? ನೋಡು, ಅದನ್ನಾದ್ರೂ ಹೇಳಿ. ಹೇಳ್ತೇನೆ ಕೇಳಿ. ನಾರಿ ಜಾತಿಯೊಳಗೆ, ನಾರಿ ಜಾತಿಯೊಳಗೆ ಹೌದು, ಹಾ, ಭೂರಿ ಚಂದದಿ ಹಾ, ಇರುವವಳು ಯಾರು? ಅದು ಲೋಕಕ್ಕೆ ಗೊತ್ತಿದ್ದಂತಹ ವಿಚಾರ. ಈ ಪ್ರಪಂಚದಲ್ಲಿ ಹೆಣ್ಣಾದವಳು ಒಬ್ಬಳು ಅತೀ ಸುಂದರಿಯಾಗಿ ಇದ್ದಾಳೆ ಅಂತ ಆದ್ರೆ ಅದು ನನ್ನ ರಾಧೆ. ಆಯ್ತಲ್ಲ, ಹೆಮ್ಮೆ ಉಂಟು. ಹೆಮ್ಮೆ ಅಲ್ಲ, ಅಹಂಕಾರ. ಇದೇ ಹೇಳಿದ್ದು ಅಹಂಕಾರ. ಇದೇ ಹೇಳಿದ್ದು ಅಹಂಕಾರ. ಹೌದು. ಇಲ್ಲಿ ಬಾ, ನಿನ್ನ ಕೈ ಹೀಗೆ ಮಾಡು. ಈ ಕೈಯಲ್ಲಿ 5 ಬೆರಳು ಉಂಟು, ಹೌದಾ? ಹೌದು. 5 ಬೆರಳು ಉಂಟು ಅಂತ ಹೇಳಿದ್ರೆ ಅದು ಅಹಂಕಾರವ ಇದ್ದ ಸತ್ಯವ? ಸತ್ಯ. ಹಾಗೆ ಇದು ಅಹಂಕಾರ ಅಲ್ಲ, ಅವಳು ಅಷ್ಟು ಚಂದ ಇರುವ ಕಾರಣ ನಾನು ಹೇಳಿದಂತಹ ಸತ್ಯ ಅದು. ಎಲ್ಲಿ ಬೇಕಾದ್ರೂ ಹೇಳಿಕೊಡ್ತಾನೆ. ರಾಧೆಯಷ್ಟು ಚಂದದವರು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಅದು ನೀನು ಎಣಿಸಿದ್ದಲ್ವ? ಎಣಿಸಿದಲ್ಲ, ಸತ್ಯವೇ, ವಾಸ್ತವ ಅದು. ಇದು ಸುಳ್ಳು. ಯಾಕೆ? ಕಾರಣ ಉಂಟು. ಹಾ, ಇನ್ನೊಂದು ಹೊಸತ್ತುಂಟು. ಇನ್ನು ಒಂದು ಉಂಟಾ? ಹೌದು, ಒಂದೇ ಇರುತ್ತೆ. ಹಾಗಿದ್ರೆ ಮನುಷ್ಯ ವರ್ಗಕ್ಕೆ ಸೇರಿದಲ್ಲ. ಅಲ್ಲ, ಇನ್ನು ಒಂದು ಚಂದದ
ಹುಡುಗಿ ತರುಣಿ ಇದ್ದಾಳೆ. ತರುಣಿ ಚಂದದವಳಿದ್ದಾಳ. ಹೌದು. ರಾಧೆಗಿಂತ ಚಂದ. ರಾಧೆಗಿಂತ ಚಂದ ಅಂದ್ರೆ ಎಷ್ಟು ಚಂದ? ಚಂದ ಅಂದ್ರೆ ಎಂತದು ಕೃಷ್ಣಯ್ಯ? ಹಾ. ಚಂದ ಅಂತ ಹೇಳಿದ್ರೆ ದೇವರಾಣೆಗೂ ನಿನ್ನ ಮುಖದಾಗೆ ಅಂತ ಹೇಳ್ಬೇಡ. ನನ್ನಷ್ಟು ಚಂದ ಇರ್ಲಿ. ನೀನು ಹೇಳುವಾಗ ಹಾಗೆ ಉಂಟು. ಚಂದ ಅಂತ ಹೇಳಿದ್ರೆ ನನ್ನಾಗೆ ಅಂತ ಹೇಳಿ ಬಿಡಬೇಡ. ನನಕ್ಕಿಂತ ಒಂದು ಹೆಜ್ಜೆ ಕಮ್ಮಿ. ಬೇಡ. ಯಾವುದರಲ್ಲಿ? ವಿಕಾರದಲ್ಲಿ ಅಲ್ವಾ? ಅಂದದಲ್ಲಿ. ಸರಿ ಉಂಟು. ವಿಕಾರದಲ್ಲಿ ನಿನಗಿಂತ ಒಂದು ಹೆಜ್ಜೆ ಹಿಂದೆ. ಚಂದಕ್ಕಿಂತ ಚಂದ ಅವಳೇ ಸುಂದರ. ಹೌದಾ? ಸುಂದರ. ನನಗೆ ರಾಧೆಗಿಂತಲೂ ಚಂದ. ಹೌದು. ಊರಿ ಚೆಲುವೆ. ಊರಿ ಚೆಲುವೆ. ಹೌದಾ? ಈ ಪ್ರಪಂಚದಲ್ಲಿ ಇದ್ದಾಳ. ಹೌದೌದು. ಯಾರವಳು? ಅವಳ ಚಂದ ಅಂತ ಹೇಳಿದ್ರೆ ಕೃಷ್ಣಯ್ಯ, ಹೇಗೆ ನೋಡ. ಬೆಳಿಗ್ಗೆಯ ಹೊತ್ತು ಮುಂದೆ ಬಂದ್ರೆ, ಹಾ. ಮನೆಯಿಂದ ಹೊರಗೆ ಬಂದ್ರೆ ಸೂರ್ಯ ಇಲ್ಲ. ಸೂರ್ಯ ಇಲ್ವಾ? ಪುಸ್ತಕ ಒಳಗೆ. ಮನೆಯಿಂದ ಹೊರಗೆ ಬಂದ್ರೆ ಹಗಲು. ಹೌದು. ಸೂರ್ಯ ಇಲ್ಲ. ಇಲ್ಲ, ನಾಚಿಕೆ. ಅಷ್ಟು ಚಂದ ಅಂತ. ನಾಚಿ. ಇವಳ ಚಂದವನ್ನು ಕಂಡು ಅವ ನಾಚಿ ಮರೆಯಾಗಿ ಹೋದ. ಇದು ಹಗಲು ಬಂದ್ರೆ. ಹೌದು. ಹಾ. ದಿವಕರ ಇಲ್ಲ. ಹೌದಾ? ದಿವಾಕರ ಹೋದ. ಹಾ. ಹೇಗೆ ದಿವಾಕರ ಹೋದ. ತಾಯಿ ಮಗನೇ ನೀನು ಕಾಯ್ತಾ ಇರು ಆಯ್ತಾ? ಕಾಯ್ತಾ ಇರು ನೀನು. ಅಲ್ಲ, ಇದು ಮೋಡದೊಳಗೆ ಹೋದ ಅಂತ. ಮತ್ತೆ ಬರ್ತಾನಲ್ಲ. ಅದು ಅವಳು ಒಳಗೆ ಹೋದ ಮೇಲೆ ಬರ್ತಾನೆ ಅಂತ ಹೇಳಿ ನಿನಗೂ ಗೊತ್ತುಂಟಲ್ಲ. ಆ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾ? ಅದರ ಮೇಲೆ ನಂಬಿಕೆ ಉಂಟು ನಮಗೆ. ಉಂಟಲ್ಲ. ಹೋದ. ಇದು ಹಗಲು ಹೊತ್ತಿನಲ್ಲಿ ಹೊರಗೆ ಹೋದ್ರೆ ಆಯ್ತು. ರಾತ್ರಿಯ ಹೊತ್ತು ಹೊರಗೆ ಬಂದ್ರೆ ಚಂದ್ರ ಇಲ್ಲ. ಇಲ್ಲ. ಶಶಿ ಇಲ್ಲ. ಓ, ಯುವಕರು ಮಾತ್ರ ಅಲ್ಲ, ಶಶಿ ಇಲ್ಲ ಅಲ್ವಾ? ಶಶಿ ಇಲ್ಲವೇ ಇಲ್ಲ. ರಾತ್ರಿ ಹೊತ್ತಿನ. ಹೌದು. ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಇವಳ ರೂಪವನ್ನು ಕಂಡು ಚಂದ್ರ ನಾಚಿ ಮರೆಯಾಗಿ ಹೋಗ್ತಾನೆ. ಅಷ್ಟು ಚಂದ. ಹೌದಾ? ಹೌದು. ಬಹಳ ವಿಶೇಷ ಆಯ್ತಲ್ಲ ಇದು. ಈಗ ಅಷ್ಟು ಚಂದದವಳೊಬ್ಬಳು ಇದ್ದಾಳೆ ಅಂತ.